ಇವತ್ತು ಭಾಳ ಆರೋಗ್ಯಕ್ಕೆ ಚಲೋ ಇರೋಂಥದ್ದು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟಕ್ಕೆ ಮಾಡೋ ಅಂಥ ಸೂಪರ್ ರೆಸಿಪಿ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಜೋಳದ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡುವಂಥ ರೆಸಿಪಿ ತೋರ್ಸಾತೀನಿ. ಇದು ಗ್ಲೂಟನ್ ಫ್ರೀನ ಹೌದು. ಬರ್ರಿ ಸ್ಟಾರ್ಟ್ ಮಾಡೋಣ. 1.5 ಕಪ್ನಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿನಿ. 2 ಕಪ್ ಜೋಳದ ಹಿಟ್ಟು ಸಾಣಿಸಿ ತೊಗೊಂಡಿನಿ. ಅರ್ಧ ಚಮಚ ಉಪ್ಪು ಹಾಕೊಂಡೀನಿ. ನೀರು ಚಲೋತ್ನಾಗ ಕುದ್ಮ್ಯಾಗ ಜಸ್ಟ್ ಬಿಸಿ ಇರಬಾರ್ದು. ಚಲೋತ್ನಾಗ ಕುದ್ಮ್ಯಾಗ ಈ ಜೋಳದ ಹಿಟ್ಟಿಗೆ ಹಾಕ್ಕೊಂಡು ಚಮಚೆಯಿಂದ ಕಲಿಸ್ಬೇಕು. ಬಿಸಿ ಇರುತ್ತೆ ನೀರು. ಈಗ ಕಲಿಸ್ಕೊಂಡು ಮತ್ತೆ ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕ್ಕೊಂಡು ರೊಟ್ಟಿ ಮಾಡೋಕ್ಕೆ ಜೋಳದ ಹಿಟ್ಟು ಹೆಂಗೆ ಕಲಿಸ್ಕೋತೇವಲ್ಲ ಹಂಗೆ ಕಲಿಸ್ಕೋಬೇಕು. ರೊಟ್ಟಿ ಗೊತ್ತಾಗ್ಲಾರ್ದವ್ರು ಈ ಚಕ್ಲಿ ಇಲ್ಲ ಮುದ್ದೆ ಅದಕ್ಕೆ ಹೆಂಗೆ ಕಲಿಸ್ಕೋತಿರಲ್ಲ ಆ ಅದಕ್ಕೆ ಕಲಿಸ್ಕೋಬೇಕು. ಇವು ಕಡುಬು ಗಟ್ಟಿ ಆಗಬಾರ್ದು, ಸೀಳ್ಬಾರ್ದು, ಸಾಫ್ಟಾಗಿ ಬರ್ಬೇಕಂತಂದ್ರೆ ಹೆಂಗೆ ಮಾಡ್ಬೇಕಂತ ವಿಡಿಯೋದಾಗ ಹೇಳ್ತೇನೆ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಕಂಪ್ಲೀಟಾಗಿ ನೋಡ್ರಿ. ಇದು ಡಯಾಬಿಟೀಸ್ನವರಿಗೆ ಮತ್ತು ಡಯಟ್ ಮಾಡೋರಿಗೆ ಹೇಳಿ ಮಾಡಿಸಿದ್ದು ರೆಸಿಪಿ. ಇದನ್ನ ತಿಂದ್ರೆ ನಿಮ್ಗೆ ಜಲ್ದಿ ಹಸಿವಿನೂ ಆಗಲ್ಲ, ಅನ್ನ ತಿನ್ಬೇಕಂತನೂ ಇಲ್ಲ. ಇದು ಒಂದು ತಿಂದ್ರೆ ಸಾಕು. ಸ್ವಲ್ಪ ತಣ್ಣೀರು ನೋಡ್ಕೊಂಡು ಹಾಕೋಬೇಕು, ಒಮ್ಮೆ ಹಾಕ್ಬಾರ್ದು. ಹಾಕ್ಕೊಂಡು ಈ ಥರ ಚಪಾತಿ ಹಿಟ್ಟು ಹೆಂಗೆ ಚಲೋತ್ನಾಗ ನಾದ್ತಾರಲ್ಲ ಹಂಗೆ ನಾದ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮ್ಯಾಗ ಸ್ವಲ್ಪ ಹಿಟ್ಟು ತೊಗೊಂಡು ಸಣ್ಣ ಉಂಡೆ ಮಾಡ್ಕೋಬೇಕು. ಉಂಡಿಯರ ಮಾಡ್ಕೋಬೋದು, ಇಲ್ಲ ಚಪಟರ ಮಾಡ್ಕೋಬೋದು. ಹಿಂಗೆ ಈ ಥರದ್ದು ಹೆಲ್ದಿ ಆರೋಗ್ಯಕರ ರೆಸಿಪೀಸ್ ಬೇಕಂದ್ರೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿರಿ. ಅಂದ್ರೆ ನಾ ಯಾವ ಹೊಸ ರೆಸಿಪೀಸ್ ಮಾಡಿದ್ರು ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಒಂದು ಪಾತ್ರೆ ಒಳಗೆ ಇವು ಮುಳುಗುವಷ್ಟು ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ್ಮ್ಯಾಗ ಅದಕ್ಕೆ 1 ಚಮಚ ಎಣ್ಣೆ ಹಾಕಿ ಇವು ಮಾಡಿಟ್ಕೊಂಡಿರೋ ಕಡುಬನ್ನು ಅದ್ರೊಳಗೆ ಹಾಕಿ ಒಂದು ಸತಿ ಸ್ವಲ್ಪ ಜಸ್ಟ್ ಕೈ ಆಡಿಸಿ 10 ರಿಂದ 15 ನಿಮಿಷ ಕುದಿಸ್ಬೇಕು. ಎಣ್ಣೆ ಅದು ಹಾಕಿದ್ರೆ ಒಂದಕ್ಕೊಂದು ಕಡುಬದ ಅಂಟ್ಕೊಳಂಗಿಲ್ಲ ಅಂತ ಪ್ಲೇಟ್ ಮುಚ್ಚಿ ಕುದಿಸ್ಬಾರ್ದು. ಮತ್ತು ಪ್ಲೇಟ್ ಮುಚ್ಚಿದ್ರೆ ನೀರೆಲ್ಲ ಉಕ್ಕಿ ಚೆಲ್ಬಿಡುತ್ತೆ. 10-15 ನಿಮಿಷ ನೀರಾಗ ಚಲೋತ್ನಾಗ ಕುದ್ಮ್ಯಾಗ ಈ ಥರ ಸ್ಟ್ರೇನರ್ಲೆ ನೀರೆಲ್ಲ ಫುಲ್ಲು ಬಸದು ತಕ್ಕೋಬೇಕು ಸಾವಕಾಶ. ಇಲ್ಲಾಂದ್ರೆ ಅವು ಕಡುಬದು ಒಡಿತಾವ. ಎಲ್ಲನೂ ತಕ್ಕೊಂಡು ನೀರು ಬಸದು ಸೈಡ್ ಇಟ್ಕೋಬೇಕು. ಈ ನೀರೇನೋ ಚೆಲ್ಲಕ್ಕೆ ಹೋಗಬಾರ್ದು. ಇದಕ್ಕೆ ಸ್ವಲ್ಪ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಗಂಜಿ ಥರ ಕುಡಿಬೋದು, ಅದನ್ನು ರುಚಿ ಇರುತ್ತೆ. ಒಗ್ಗರಣೆಗೆ ಎಣ್ಣೆ ಕಾದ್ಮ್ಯಾಗ ಸಾಸ್ವಿ ಅವು ಚಟಪಟ ಸಿಡಿದ್ಮ್ಯಾಗ ಸ್ವಲ್ಪ ಜೀರಿಗೆ, ಕರಿಬೇವು, ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿರೋ 3 ಹಸಿಮೆಣ್ಸಿನ್ಕಾಯಿ, 1 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿರೋದು, 1 ಬಟ್ಲ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು, ಇವೆಲ್ಲನೂ ಎಣ್ಣೆ ಒಳಗೆ ಚಂದಾಗ ಫ್ರೈ ಮಾಡ್ಕೋಬೇಕು. ಕಡುಬು ಸೀಳ್ಬಾರ್ದು, ಗಟ್ಟಿ ಆಗಬಾರ್ದು, ಸಾಫ್ಟ್ ಹೆಂಗಾಗ್ತಾವಂತ ಹೇಳ್ತೇನೆ ಅಂದಿದ್ನಲ್ಲ, ಅದು ನೀವು ಹಿಟ್ಟು ನಾದಬೇಕಾದ್ರೆ ಬಿಸಿನೀರು ಹಾಕೋಬಾರ್ದು. ಜಸ್ಟ್ ಅದು ನೀರು ಚಲೋತ್ನಾಗ ಕುದ್ದಿರ್ಬೇಕು. ಮತ್ತು ಹಿಟ್ಟು ನಾದ್ಕೋಬೇಕಾದ್ರೆ ತಣ್ಣೀರು ಜಾಸ್ತಿ ಹಾಕೋಬಾರ್ದು, ಬಿಸಿನೀರ ಜಾಸ್ತಿ ಇರಬೇಕು. ಇಲ್ಲ ಫುಲ್ ಬಿಸಿನೀರ್ನಾಗ ಹಿಟ್ಟು ನಾದ್ಕೊಂಡ್ರು ಕಡುಬು ಸಾಫ್ಟ್ ಚಲೋ ಬರ್ತಾವೆ. ಮತ್ತು ಅವನ್ನ ನೀವು ಕಡುಬು ಕುದಿಸ್ಬೇಕಾದ್ರೆ ನೀರು ಒಳಗೆ ಎಣ್ಣೆ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ನೀವು ಕುದಿಸ್ಕೊಳ್ಳೋದು ಬ್ಯಾಡ ಅಂತಂದರೆ ಇವು ಕಡುಬನ್ನ ನೀವು ಸ್ಟೀಮ್ನು ಮಾಡ್ಕೋಬೋದು. ಮೆಂತ್ಯ ಸ್ವಲ್ಪ ಭಾಳ ಬೇಯಿಸ್ಕೋಬಾರ್ದು, ಸ್ವಲ್ಪ ಮೆತ್ತಗಾದ್ರೆ ಸಾಕು. ನೀವು ಅದು ಜಾಸ್ತಿ ಹಾಕ್ಕೊಂಡ್ರು ಏನಾಗಲ್ಲ, ಹೆಲ್ತಿಗೂ ಚಲೋ, ರುಚಿನೂ ಚಲೋ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಅವು ಕುದಿಸಿರೋ ಕಡುಬು ಸೈಡ್ ಇಟ್ಕೊಂಡಿದ್ವಲ್ಲ ಅವನು ಹಾಕಿ ಉಪ್ಪು ಅರ್ಧ ಚಮಚ ಸ್ವಲ್ಪ ಹಾಕ್ಕೋಬೇಕು. ಅಲ್ಲಿ ಹಿಟ್ಟಿನಾಗೂ ಸ್ವಲ್ಪ ಹಾಕ್ಕೊಂಡಿದ್ವಿ, ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಚೊಲತ್ನಾಗ ಎಲ್ಲನೂ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಹೆಲ್ದಿ ರೆಸಿಪಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋಂಥ ಜೋಳದ ಕಡುಬು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಹೆಲ್ದಿ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.